ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ನಾನು ಭಾರ್ಗವಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಸೊ ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನನಗೂ ಗೊತ್ತಾಗುತ್ತೆ. ಸೊ ಒಳ್ಳೊಳ್ಳೆ ಕಂಟೆಂಟ್ನ ಕ್ರಿಯೇಟ್ ಮಾಡೋದಕ್ಕೂ ನನಗೂ ಇನ್ಸ್ಪಿರೇಷನ್ ಥರ ಆಗುತ್ತೆ. ಸೊ ಯಾರೆಲ್ಲ ಇಲ್ಲಿವರೆಗೂ ಗೊರವನಹಳ್ಳಿಗೆ ಹೋಗಿದ್ದೀರಾ ಇಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಹೋಗಿರೋರು ಯಾರಾದರೂ ಇದ್ದರೆ ಲೈಕ್ ಮಾಡಿ, ಇಲ್ಲ ಕಮೆಂಟ್ ಸೆಕ್ಷನಲ್ಲಾದರೂ ತಿಳಿಸಿ. ಸೊ ನಾನು ಮನೆಯಿಂದ ಹೊರಟಿದ್ದು ಬೆಳಗ್ಗೆ ಒಂದು 8 ಗಂಟೆಗೆ. ಅಲ್ಲಿ ರೀಚ್ ಆಗೋಷ್ಟರಲ್ಲಿ 10 ಗಂಟೆಯಿಂದ 10:30 ಆಗಿತ್ತು. ಸೊ ದೇವಸ್ಥಾನದಲ್ಲಿ ನಮ್ಮ ಪುಣ್ಯ ದೇವಸ್ಥಾನ ಯಾವುದೇ ರೀತಿ ಕ್ರೌಡ್ ಇರಲಿಲ್ಲ. ನಾವೇ ಒಂದು ಎರಡನೇ ಜನ ಅಥವಾ 3ನೇ ಜನ ಆಗಿದ್ವಿ ಅಂತ ಅನಿಸುತ್ತೆ ಅಷ್ಟೇ. ಸೊ ಇವಾಗ ನಾವು ದೇವಸ್ಥಾನದ ಹತ್ರ ಗಾಡಿನ ಪಾರ್ಕ್ ಮಾಡಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕಾಗಿರೋ ಎಲ್ಲ ಐಟಮು ತೊಗೋಬೇಕಿತ್ತು. ಸೊ ಈ ಶಾಪಿಂಗ್ ಮಾಡ್ತಾ ಸ್ವಲ್ಪ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಇವಾಗ ದೇವಸ್ಥಾನದ ರೂಟ್ ಬಂದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು. ಸೊ ನಿಮಗೆ ಗೊರವನಹಳ್ಳಿ ಸ್ಟಾಪ್ ಅಂದರೆ ತುಂಬ ಬಸ್ಗಳು ಅಲ್ಲಿಗೆ ಅವೈಲೇಬಲ್ ಇದ್ದಾವೆ. ಸೊ ನೀವು ಯಾವಾಗ ಬೇಕಾದ್ರೂ ಓಡಾಡ್ಬೋದು, ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಏನು ಅಂದರೆ, ಈ ದೇವಸ್ಥಾನದ ವಿಶೇಷತೆ ಬಂದು ನಾವು ದೇವಸ್ಥಾನನ ಎಂಟರ್ ಆಗಿದ ತಕ್ಷಣ ನಿಮಗೆ ಪೂಜಾ ಐಟಮ್ ಎಲ್ಲ ಸಿಗುತ್ತೆ. ಸೊ ಮಹಾಲಕ್ಷ್ಮಿ ಅವ್ರದ್ದು ಒಂದು ಕಂಡೀಷನ್ ಇದೆ, ಯಾರೆಲ್ಲ ನನ್ನ ದರ್ಶನಕ್ಕೆ ಬರ್ತಾರೆ ಇದನ್ನು ತೊಗೊಂಬಂದರೆ ಮಾತ್ರ ನಾನು ಅವರಿಗೆಲ್ಲನೂ ಪೂರೈಸ್ತೀನಿ. ಅವರ ಆಸೆಗಳನ್ನ, ಅವ್ರ ಕಾಮನೆಗಳನ್ನ, ಅವ್ರ ಇಷ್ಟಾರ್ಥ ಸಿದ್ಧಿನ ನಾನು ಮಾಡ್ತೀನಿ ಅನ್ನೋ ಥರ ಅವರು ಕಮಲಮ್ಮ ಅವ್ರಿಗೆ ಹೇಳಿದಂತೆ. ಸೊ ಕಮಲಮ್ಮ ಯಾರು ಅಂದರೆ, ಈ ದೇವಸ್ಥಾನದ ಫಸ್ಟು ಅಂದರೆ ದೇವಸ್ಥಾನ ಕಟ್ಟಿದ್ದು ಬಂದು ಈಗ ಅಪ್ಪಯ್ಯ ಅನ್ನೋರಿಗೆ ಕೆರೆಯಲ್ಲಿ ಒಂದು ಕಲ್ಲು ಸಿಗುತ್ತೆ, ಅದು ದೇವರ ರೂಪದಲ್ಲಿ. ಸೊ ಆ ದೇವರು ನನಗೆ ಪೂಜೆ ಮಾಡ್ತಾ ಹೋಗು, ನಾನು ನಿನಗೆಲ್ಲ ಪ್ರಾಸ್ಪರಿಟಿ ಕೊಡ್ತೀನಿ, ಲಕ್ಸುರಿನೆಸ್ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ಅವರು ಸ್ವಲ್ಪ ದಿನಕ್ಕೆ ಪೂಜನ ಮಾಡ್ತಾರೆ, ಬಟ್ ಅವ್ರಿಗೆ ಅದರಿಂದ ಪೂಜೆನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಅವರು ಡ್ರಾಪ್ ಔಟ್ ಆಗ್ತಾರೆ, ದೇವಸ್ಥಾನ ನನಗೆ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ಅಂತ. ಆ ದೇವಸ್ಥಾನ ಪಾಳು ಬಿದ್ದು ಹೋಗುತ್ತೆ. ಸೊ ನೆಕ್ಸ್ಟ್ ಅಲ್ಲಿಂದ ಕಮಲಮ್ಮ ಅವರು ಆ ದೇವಸ್ಥಾನಕ್ಕೆ ಒಬ್ಬ ಸಾಮಾನ್ಯ ಭಕ್ತೆಯಾಗಿ ಬಂದು ದೇವಸ್ಥಾನನ ತುಂಬ ಚೆನ್ನಾಗಿ ಕ್ಲೀನ್ ಮಾಡೋದು, ಪೂಜೆ ಮಾಡೋದು ಎಲ್ಲ ಮಾಡ್ತಾರೆ. ಸೊ ಅವ್ರಿಗೆ ಯಾವುದೇ ರೀತಿ ನೈವೇದ್ಯ ನೀಡೋದಕ್ಕೆ ಶಕ್ತಿ ಇರಲ್ಲ. ಸೊ ಅವರು ಪ್ರತಿದಿನ ಒಂದು ಗ್ಲಾಸ್ನ ನೀರನ್ನು ಇಡ್ತಾ ಹೋಗ್ತಾರೆ. ಸೊ ಅವರು ಪ್ರತಿದಿನ ಕೇಳ್ತಾರೆ, ನನಗೂ ಸ್ವಲ್ಪ ಶಕ್ತಿ ಕೊಡು, ನಾನು ನೈವೇದ್ಯನ ಕೊಡ್ತೀನಿ ಅಂತ. ಸೊ ಸತತ ಅವರು 20 ವರ್ಷ ಪೂಜೆನ ಮಾಡ್ತಾ ಹೋದ್ಮೇಲೆ ದೇವಿ ಒಂದು ದಿನ ಅನುಗ್ರಹ ಮಾಡಿ ಅವ್ರಿಗೆ ದರ್ಶನ ಕೊಡ್ತಾಳೆ. ಆವಾಗ ಅವರು ದೇವರು ಹೇಳ್ತಾರೆ, ಮಹಾಲಕ್ಷ್ಮಿ ಅವರು ಕಮಲಮ್ಮ ಅವ್ರಿಗೆ, ನಾನು ನಿಮಗೆ ಒಲಿಬೇಕು, ಯಾವುದೇ ಭಕ್ತಾದಿಗಳಿಗೆ ಒಲಿಬೇಕಂದ್ರೆ ನನಗೋಸ್ಕರ 1 ಹಿಡಿ ಅಕ್ಕಿನ, ಹಾಗೆ 20 ಪೈಸೆ ಕಾಯಿನ, ಅಂದರೆ ಇವಾಗ ನಾವು 1 ರೂಪಾಯಿ ಕಾಯಿನ ಅಂತ ಹೇಳ್ಬೋದು, ಇಲ್ಲ 2 ರೂಪೀಸ್ ಕಾಯಿನ ಅಂತಲೇ ಹೇಳ್ಬೋದು. ಸೊ ಯಾರು ನನಗೆ ಅಂತ ಹರಕೆ ರೂಪದಲ್ಲಿ ತೊಗೊಂಬಂದು ಕೊಡ್ತಾರೆ, ಸೊ ನಾನು ಅವರಿಗೆ ಅವ್ರ ಇಷ್ಟಾರ್ಥಗಳನ್ನ ನೆರವೇರಿಸ್ತಾ ಹೋಗ್ತೀನಿ ಅಂತ ಹೇಳ್ತಾರೆ. ಸೊ ಅದೇ ಪ್ರತೀತಿ ಇವತ್ತು ದೇವಸ್ಥಾನದಲ್ಲಿದೆ. ಪ್ರತಿಯೊಬ್ಬರು ಯಾರೇ ಹೋದ್ರೂ ಅಲ್ಲಿ ಪ್ಯಾಕೆಟಲ್ಲಿ ಕೂಡ ಸೇಲ್ ಮಾಡ್ತಿರ್ತಾರೆ, ಇಲ್ಲಾಂದರೆ ನೀವು ಮನೆಯಿಂದ ಕೂಡ ತಗೊಂಡು ಹೋಗ್ಬೋದು. ಅಲ್ಲಿ ಇದು ಒಂದೇ ಸ್ವಲ್ಪ ಮ್ಯಾನರಿಸಮ್ ಥರ ನಾವು ತೊಗೊಂಡೋಗ್ಬೇಕಾಗಿರೋ ಐಟಮು. ಅದಾದಮೇಲೆ ನಿಮ್ಮಿಷ್ಟ ಅಲ್ಲಿ ಬಳೆ, ಪೂಜೆ ಐಟಮ್ ಪ್ರತಿಯೊಂದು ಸಿಗುತ್ತೆ, ಹಣ್ಣು ಕಾಯಿ ಹೂವು ಎಲ್ಲನೂ. ಸೊ ನಿಮ್ಮಿಷ್ಟ, ನೀವೇನು ಬೇಕಾದ್ರೂ ತಗೊಂಡು ಹೋಗ್ಬೋದು, ಬಟ್ ಮೇಯ್ನಾಗಿ ಇದನ್ನು ತಗೊಂಡು ಹೋಗಲೇಬೇಕು ನಿಮಗೆ ಏನಾದರೂ ಕೆಲಸಗಳಾಗಬೇಕಿತ್ತು ಅಂದರೆ. ಸೊ ನಾನು ದೇವಸ್ಥಾನಕ್ಕೆ ಎಂಟರ್ ಆದೆ. ಸೊ ನೋಡಿ, ನೀವೇ ನೋಡ್ತೀರಾ, ಯಾರೂ ಜನನೇ ಇರಲಿಲ್ಲ. ನಾವು ಹೋದಾಗ ಮಾತ್ರ ಕಾಮಾಗಿತ್ತು, ಪೀಸ್ಫುಲ್ಲಾಗಿತ್ತು. ಸೊ ಒಳಗಡೆ ಹೋಗಿದ್ದಷ್ಟೇ ಈ ವಿಡಿಯೋ ಮಾಡೋಕ್ಕಾಗೋದು. ಸೊ ಎಂಟರ್ ಆಗಿದ್ದಾದಮೇಲೆ ಸೊ ಗರ್ಭಗುಡಿ ವಿಡಿಯೋನ ಮಾಡೋ ಥರ ಇರಲಿಲ್ಲ. ಸೊ ಎಂಟರ್ ಆಗಿದ್ದಾದಮೇಲೆ ಒಂದು ಸುತ್ತಿ ಬಂದಿದ್ದಾದಮೇಲೆ ಅಲ್ಲಿ ನೀವು ಉತ್ಸವ ಮೂರ್ತಿನ ನೋಡ್ಬೋದು. ಉತ್ಸವ ಮೂರ್ತಿ ಹತ್ರ ನೀವು ತೊಗೊಂಡೋಗಿರೋ ಎಲ್ಲ ಐಟಮನ್ನು ಕೊಡಬೇಕು. ಅವರು ಪೂಜೆ ಮಾಡಿ ತಾಯಿಗೆ ನೈವೇದ್ಯನ ಮಾಡಿ ನಿಮ್ಮ ಕೈಗೆ ಮತ್ತೆ ವಾಪಸ್ ಕೊಡ್ತಾರೆ. ಸೊ ಕುಂಕುಮಾರ್ಚನೆ ಮಾಡಿರೋ ಕುಂಕುಮ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡ್ರೆ ಅವರು ಕೂಡ ಸಮಾಧಾನವಾಗಿ ಮಾಡಿಕೊಡ್ತಾರೆ. ಬೇಗ ಹೋಗಿ 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 ಅನ್ನೋ ಥರ ಯಾವುದೇ ರೀತಿ ಅಲ್ಲಿ ರಿಸ್ಟ್ರಿಕ್ಷನ್ ಇರಲಿಲ್ಲ ಅವತ್ತು. ಸೊ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಒಂದು 5ರಿಂದ 10 ನಿಮಿಷ ನಾನು ಅಲ್ಲೇ ನಿಂತ್ಕೊಂಡು ಪೂಜೆ ಮಾಡ್ಕೊಂಡು ಕುಂಕುಮ ನನಗೆ ಅನಿಸಿದ್ದು ಇಷ್ಟೇ, ನನಗೆ ಒಳ್ಳೆ ರೀತಿ ಪೂಜೆ ಆಯಿತು ಅಂತ ಅನ್ನಿಸ್ತು. ಸೊ ನಾನೇನು ಹೇಳ್ತೀನಿ ಅಂದರೆ, ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಯಾವುದೋ ಗಡಿಬಿಡಿ ಮಾಡ್ಕೊಂಡು ಇನ್ಯಾವುದೋ ಟೆನ್ಷನ್ನ ತಲೆಯಲ್ಲಿ ಇಟ್ಕೊಂಡು ಹೋಗೋದಕ್ಕಂತ ಆರಾಮಾಗಿ ಹೋಗಿ ಆರಾಮಾಗಿ ದರ್ಶನ ಮಾಡಿ ದೇವ್ರ ಮುಂದೆ ನಿಂತಾಗ ಕಣ್ತುಂಬ ದೇವ್ರನ್ನ ನೋಡಿ ಕಣ್ಣು ಮುಚ್ಕೊಂಡು ನಿಂತ್ಕೊಬಿಡಿ. ನೀವು ಹೋಗಿರೋದೇ ದೇವ್ರನ್ನ ನೋಡೋದಕ್ಕೆ. ಸೊ ದೇವ್ರನ್ನ ನೋಡಿ ಅದಾದಮೇಲೆ ನೆಕ್ಸ್ಟ್ ದೇವಸ್ಥಾನದ ಹತ್ರ ನೀವು ಒಂದು 5ರಿಂದ 10 ನಿಮಿಷ ಕುತ್ಕೊಂಡು ಟೈಮ್ ಅಲ್ಲಿ ಸ್ಪೆಂಡ್ ಮಾಡಿ. ಅಲ್ಲಿ ಆವಾಗ ನಿಮಗೆ ಅಲ್ಲಿರೋ ಎನರ್ಜಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ ಪಾಸಿಟಿವಿಟಿ ನಿಮ್ಮಲ್ಲೂ ವೈಬ್ರೇಟ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಅದಾದಮೇಲೆ ನಾನು ಅಲ್ಲಿ ಸ್ವಲ್ಪ ಹೊತ್ತು ಕೂತು ಮತ್ತೆ ಆಚೆ ಬಂದು, ಇವಾಗ ಕಾರ್ತಿಕ ಮಾಸ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ದೇವರಿಗೆ ದೀಪನ ಹಚ್ತಾರೆ. ಸೊ ನಾನು ಮಹಾಲಕ್ಷ್ಮಿಗೆ ತುಪ್ಪದ ದೀಪನ ಹಚ್ಚಿ ಅಲ್ಲಿಂದ ಹೊರಡಬೇಕಾಯಿತು. ಸೊ ಹೊರಡೋಕ್ಕಿಂತ ಮುಂಚೆ ಪಕ್ಕದಲ್ಲೇ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಸೊ ಆ ದೇವಸ್ಥಾನಕ್ಕೂ ಹೋಗಿ ಪೂಜೆನ ಮುಗಿಸ್ಕೊಂಡು, ಅಲ್ಲೂ ಕೂಡ ಮಹಾಮಂಗಳಾರತಿ ಆವಾಗ ತಾನೇ ಆಗ್ತಾಯಿತ್ತು. ಸೊ ಅಲ್ಲೂ ತುಂಬ ಚೆನ್ನಾಗಿ ಪೂಜೆನ ಮಾಡಿಕೊಟ್ರು ಅರ್ಚಕರು. ನಾನು ಪೂಜೆ ಎಲ್ಲ ಮಾಡಿಸಿ ಅಲ್ಲೂ ಸ್ವಲ್ಪ ಹೊತ್ತು ಕೂತು ಅಲ್ಲೇ ಪ್ರಸಾದ ಕೂಡ ಕೊಟ್ಟರು ನನಗೆ. ಅಲ್ಲಿ ಪೂಜೆ ಎಲ್ಲ ಆಗಿದ್ದಾದಮೇಲೆ ಪ್ರಸಾದ ಇಸ್ಕೊಂಡು ಪ್ರಸಾದ ತಿಂದು ಅಲ್ಲಿಂದ ಹೊರಟೆ. ಸೊ ಯಾರೆಲ್ಲ ಇಲ್ಲಿವರೆಗೂ ಗೊರವನಹಳ್ಳಿಗೆ ಹೋಗಿದ್ದೀರಾ, ಈ ವಿಷಯ ನಿಮಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತಲೇ ಕಮೆಂಟ್ ಹಾಕಿ, ಗೊತ್ತಿದ್ರೆ ಗೊತ್ತು ಅಂತಲೇ ಕಮೆಂಟ್ ಹಾಕಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಅಂತ ಹೇಳ್ತಿದ್ದೀನಿ.
ಸೊ ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಆಗಿ. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ನನ್ನಲ್ಲಿ ಕರೆಕ್ಷನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನಾನು ನಿಮ್ಮ ಕಮೆಂಟ್ನ ಗೌರವಪೂರ್ವಕವಾಗಿ ಮನಸ್ಫೂರ್ತಿಯಾಗಿ ಸ್ವೀಕರಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.